ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಏನಿದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನಿವತ್ತು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀನಿ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅದು ಅಲ್ಲದೆ ನಮ್ಮ ಚಾನಲ್ ಒಂದು 50K ರೀಚ್ ಆಗಿದೆಯಲ್ಲ, ಅದೇ ಖುಷಿಗೆ ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಅದಕ್ಕೆ ನೀವು ಕೂಡ ಪ್ರೈಸ್ ಗೆಲ್ಬೋದು. ಏನು ಕತೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಏನು ಮಾಡ್ತಾ ಇದೀಯಾ ಅಮ್ಮ? ನಾಳೆ ಟ್ರಿಪ್ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ, ಊಟಕ್ಕೆ ನನಗೆ ನಿಮಗೆ ಏನೇನು ಇಷ್ಟನೋ ಅದೆಲ್ಲ ತಿಂತ ಮಾಡೋಣ. ಸಕ್ಕರ ಮಾಡಿದ್ದಾರೆ ಆ್ಯಕ್ಚುಲಿ. ಆನಿಯನ್ ನ್ಯೂ ಸಿಟಿ ಸಾಗರಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಫೇವ್ರೆಟ್ ರೆಸ್ಟೋರೆಂಟ್ ಇದು. ಸೊ ಇದು ಸಕ್ಕರಾಗಿದೆ. ನಾಳೆಯಿಂದ ಏನು ಕಥೆ ಗೊತ್ತಿಲ್ಲ ನಮ್ಮದು. ಅಲ್ಲ ಇಷ್ಟೇ ಸಾಕು ನೋಡಲ್ಲ. ಪಾಪ ಗೊತ್ತಾಗಲ್ಲ. ಒಂದು ತಿಂಗಳ ಪಾಪ ಒಂದು ಒಳ್ಳೆ ಕೊಡ್ತಾರೆ. ಒಂದು ತಿಂಗಳ ಪಾಪ ಮತ್ತೆ ಇದು ಕೊಡ್ತಾರೆ. ವರ್ಷಕ್ಕೊಂದು ಸಾರು ನೋಡ್ಬೇಡ. ಪಾಪ ಒಳ್ಳೆ ಸ್ಟ್ರಾಂಗ್ ಇರ್ತಾವೆ. ಕುಡ್ಸು ಆಯ್ತು. ಕುಡಿತಾನ ಅವನು. ನೊರೆನೇ ಇದೆ ಬರೀ. ಅಯ್ಯೋ ಚೆಲ್ತಾ ಇದೆ ಅರ್ಧ. ಅಮ್ಮ ಅವ್ರಿಗೆ ಮ್ಯಾಗ ಹಾಕಿ ಆಯ್ತು. ನೋಡು ಚಿಕ್ಕು ಕೈ ಇಡ್ಕೊಂಬ. ಕೈ ಹಿಡ್ಕೊಳ್ಳಿ. ಹಾಲು ಹಾಂ ಆಯ್ತು 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 ಆಯ್ತು. ಕುಡಿ ಕುಡಿ. ಹಾಂ ಅವರು ಕವರ್ ತಗೊಂಡು ಹೋಗಿ ಅಮ್ಮ ಪಾರ್ಸಲು. ಆಮೇಲೆ ಇರಪ್ಪ. ಒಳ್ಳೆಗಿನ ಒಂಚೂರು ಜಾಸ್ತಿ ಇದೆ ಅಷ್ಟೇ. ಡಬಲ್ ರೇಟ್. ಚೀಕು 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 ಕುಡಿದ್ಬಿಡು. ಆಗೋಯ್ತು ಅಷ್ಟೇ. ಚೀಕು 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 ಅಷ್ಟೇ ಆಗೋಯ್ತು. ಒಳ್ಳೆನ 2 ಲೋಟ ಪಾರ್ಸಲ್ ಸಾಕಾಗಲ್ಲಮ್ಮ. ಕತ್ತೆ ಹಾಲು ಚೆನ್ನಾಗಿತ್ತಾ ನೋಡಿ. ಕತ್ತೆ ಹಾಲು ಕುಡ್ಕೊಂಡಿದ್ದಾನೆ. ಆ್ಯಕ್ಚುಲಿ ತುಂಬ ಒಳ್ಳೇದು, ಮಕ್ಕಳಿಗೆಲ್ಲ ಕುಡಿಸ್ತಾರೆ. ಸೊ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಎಲ್ಲಾದರೂ ಸಿಗ್ತಾರಂತ. ನಮ್ಮ ಮನೆ ಕಡೆ ಬಂದೇ ಇರಲಿಲ್ಲ. ಬಟ್ ಇವತ್ತು ಹಿಂಗೆ ನಾವೆಲ್ಲ ಹೋಗ್ತಾ ಇದ್ವಿ. ಸೊ ಕಾಣಿಸಿದ್ರು ಸರಿ ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ತುಂಬ ಕಾಸ್ಟ್ಲಿ, 300 ರೂಪಾಯಿ ಅಂತೆ ಜಸ್ಟ್ ಒಂದು ಒಳ್ಳೆಯಷ್ಟು. ಸೊ ಆಮೇಲೆ ಸಿಕ್ತು. ನೋಡೋದಲ್ಲ ಏರ್ಪೋರ್ಟ್ ರೆಡಿಯಾಗಿದೆ. ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದ್ರದ್ದು ನಾನು ಯಾವಾಗಲೂ ಇಲ್ಲೇ ತಗೊಂಡು ಬರೋದು. ಸೊ ನಾನು ಇದ್ರ ಡೀಟೇಲ್ಸು ನಮ್ಮ ಮನೆಯೆಲ್ಲ ಮೆನ್ಷನ್ ಮಾಡಿರ್ತೀನಿ.
2,000 years later. ಆಯ್ತು ಕೂತ್ಕೋ, ಸ್ಲಿಪ್ ಆಯಿತು. ಒದ್ದಾಡ್ತಾನೆ. ಆಯ್ತು ತಲೆ ಆಯ್ತು, ಇಲ್ಲಿ ಇಟ್ಕೊಂಡಿದ್ದೀನಿ, ಮಲ್ಕೊ ಹಿಂಗೆ. ಸ್ಕೈ ಹೊಡಿತೀನಿ ಸಾಕು. ನನ್ನ ಬಟ್ಟೆ ಎಲ್ಲ ನೋಡಿ ಪರ್ಮೇನಾಗಿ ಹೋಗ್ಬಿಟ್ಟೆ 2 ನಿಮಿಷಕ್ಕೆ. ಸೊ ನೋಡೋಕ್ಕೇನೋ ಸಕಾಲ ಕಾಣ್ತಾ ಇದೆಯಾ, ಅದೆಲ್ಲ ಹೇಳಿಲ್ಲ ಏನು ಗೊತ್ತಾ ಅಂತ. ಸೊ ನೋಡಿ, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ಶಾರ್ಟ್ ಹೇರ್ ಕೂಡ ಚೆನ್ನಾಗಿ ಕಾಣುತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಇವಾಗ ಸೆಟ್ ಮಾಡಿದಾರಲ್ಲ, ಅದಕ್ಕೆ ಸ್ವಲ್ಪ ಹಾಳಾಗಿದೆ. ಬೆಳಗ್ಗೆನೇ ಮಾಡಿಸಿದ್ದಲ್ಲ, ಇವಾಗ ಸ್ವಲ್ಪ ಸೆಟ್ ಆಗಿರೋದಕ್ಕೆ ಚೆನ್ನಾಗಿದೆ. ನಂದು ಸ್ವಲ್ಪ ಕರ್ಲಿ ಅಂದರೆ ಒಂಥರ ನೂಡಲ್ಸ್. ಸೊ ಅವಾಗ ಇನ್ನೂ ಫುಲ್ಲು ಶಾರ್ಟ್ ಆಗಿಬಿಟ್ಟು ಫುಲ್ಲು ಬೇರೆ ಥರ ಆಗ್ಬಿಡೋದು ಮೆಸ್ಸಪ್ಪ. ಸೊ ಇವಾಗ ಸೆಟ್ ಆಗಿದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ನಾನು ಒಂದು ಏರ್ ವಾಶ್ ಆದಮೇಲೆ ಫುಲ್ಲು ಒಂಥರ ಕರ್ಲಿ ಆಗಿಬಿಟ್ಟಿರುತ್ತೆ. ಅವಾಗ ಹೆಂಗೆ ಕಾಣ್ತು ಗೊತ್ತಿಲ್ಲ, ನೋಡಬೇಕು. ಅಲ್ಲ, ಸ್ನಾನ ಮಾಡಿದ್ರೆ ತಾನೇ ನೋಡೋದು ತರೋದು. ಅಲ್ಲ, ಸ್ನಾನ ಯಾರು ಕಟ್ಟಿಂಗ್ ಮಾಡ್ಸ್ಕೊಂಬಂದು ಹಂಗೆ ಇರ್ತಾರೆ ಯಾರು. ಕೇಳಿದ್ರೆ ಅಲ್ಲಿ ಏರ್ ವಾಶು ಮಾಡಲ್ಲ ಅಂದ್ಬಿಟ್ಲು. ಸೆಟ್ ಆಗೋದು ಹೋಗ್ಬಿಡುತ್ತಂತೆ. ಹೌದು, ಇನ್ನೇನು ಮತ್ತೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಅದಕ್ಕೆ ಮುಂಚೆ ಮೈಲ್ಗೆ ಆಗತ್ತೆ ಕಣೋ, ಮನೆಗೆ ಬಂದು ಸ್ನಾನ ಮಾಡ್ಬೇಕು ಕಣೋ. ಗಂಜಲ ಹಾಕೊಂಡ್ರೆ ಮುಗಿದೋಯ್ತು. ಗಂಜಲ ಹಾಕ್ತೀನಿ ಗಂಜಲನಿಗೆ. ಹ್ಞೂ, ಇನ್ನೇನು ಮತ್ತೆ ಇಷ್ಟು ಚೆನ್ನಾಗಿ ಏರ್ ಸೆಟ್ ಮಾಡಿ ಕಳ್ಸಿರ್ತಾರೆ. ಬಂದ ತಕ್ಷಣ ಸ್ನಾನ ಮಾಡ್ಕೊಂಡಿದ್ದೆಲ್ಲ ಹೋಗ ಅಟ್ಲೀಸ್ಟ್ ಮೈಲ್ಗೆ ಕಣೋ, ಎಲ್ಲೇ ಅದು ಹಸಿವಿನ ಗಂಜಲ ನಿನಗೆ ಒಂಥರ ಅಮೃತ ಸಮ. ಸೊ ಅದನ್ನ ಹಾಕೊಂಡ್ರೆ ಆಯ್ತು. ಗಂಜಲ ಹಾಕೋಬೇಕಾ? ಈಗ ಹಾಕ್ತೀಯ ಜಸ್ಟ್ ಸುಮ್ಮನೆ ಹಿಂಗೆ ತುಂಬಿಸ್ಕೋಬೇಕಷ್ಟೇ, ಏನು ಪೂರ್ತಿ ಹಾಕೊಳ್ಳೋದಲ್ಲ. ಅದೇ ಸ್ನಾನ ಮಾಡಿಸ್ತೀನಿ ನಿನಗೆ. ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದದಿಂದ ನಾವು 50,000 ರೀಚ್ ಆಗಿದ್ವಿ. ತುಂಬಾ ಖುಷಿ ಆಗ್ತಿದೆ. ಸೊ ಈ 50,000 ರೀಚ್ ಆಗಿದ್ದು ನೆಕ್ಸ್ಟು ನಂದು ಸರ್ಪ್ರೈಸ್ ಇದೆ. ಏನಪ್ಪ ಸರ್ಪ್ರೈಸ್ ಅಂತ ಹೇಳಿದ್ರೆ ಗಿವ್ ಅವೇ ಇದೆ. ಸೊ ಇದು ಏನು ಗಿವ್ ಅವೇ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಹೇಳ್ತೀನಿ, ಕಂಪ್ಲೀಟಾಗಿ ನೋಡಿ. ಸೊ ನಾನು 50K ಆದಾಗ ಒಂದು ಗಿವ್ ಅವೇಗೆ ಒಂದು ಅನೌನ್ಸ್ ಮಾಡಿ ವೀಡಿಯೋ ಮಾಡೋಣ ಅಂತಿದ್ದೆ. ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 53K ಆಗಿದೆ. ತುಂಬಾ ಖುಷಿ ಆಗ್ತಿದೆ. ನನಗಂತೂ ಹೆಂಗೆ ಅನಿಸ್ತಿತ್ತು ಅಂದರೆ, ಏನಪ್ಪ ಅಷ್ಟು ಕಷ್ಟಪಟ್ಟು ಎಲ್ಲ ಅಂದರೆ ಒಳ್ಳೆ ಚೆನ್ನಾಗಿರೋ ಕಂಟೆಂಟ್ ಮಾಡ್ತಾಯಿದ್ದೀನಿ, ಬಟ್ ವ್ಯೂಸೇ ಬರ್ತಾಯಿಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಬಟ್ 50K ರೀಚ್ ಆದಮೇಲೆ ಇವಾಗ ವ್ಯೂಸು ಚೆನ್ನಾಗಾಗ್ತಿದೆ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ, ತುಂಬ ಒಳ್ಳೊಳ್ಳೆ ಕಮೆಂಟ್ ಬರ್ತಿದೆ, ತುಂಬಾ ಖುಷಿ ಆಗ್ತಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬೇಗ ಬೇಗ 1 ಲ್ಯಾಕ್ ರೀಚ್ ಆಗಿಬಿಟ್ಟು ನಾವು ಕೂಡ ಒಂದು ಸಿಲ್ವರ್ ಬಟನ್ ತಗೊಳ್ಳೋಣ. ಸೊ ಇವಾಗ ಸದ್ಯಕ್ಕೆ ಒಂದು ಏನಪ್ಪ ಸರ್ಪ್ರೈಸ್ ಅಂತ ಹೇಳಿದ್ರೆ 50Kಗೆ ಗಿವ್ ಅವೇ ಮಾಡ್ತಿದ್ದೀನಿ. ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಏನೋ ಒಂಥರ ಹೆಂಗಂದರೆ ನಿನ್ನೆಯಿಂದಲೇ ನಿದ್ದೆ ಇಲ್ಲ, ಫುಲ್ಲು ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈ ಅದರ, ಫುಲ್ ಖುಷಿ ಆಗ್ತಿದೆ. ಯಾಕಂದರೆ ಎಲ್ಲ ಇಲ್ಲೇ ತಿರುಗಾಡ್ತಾ ಇದ್ವಿ, ಬಟ್ ಅಲ್ಲಿ ಫುಡ್ ಹೆಂಗಿರುತ್ತೆ, ಅಲ್ಲಿ ಜನ ಹೆಂಗಿರ್ತಾರೆ, ಮತ್ತು ಏನು ಕತೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋದೊಂಥರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೊತ್ತಿಲ್ಲ ಏನೇನು ಕತೆ ಆಗುತ್ತೋ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ಖುಷಿಗೆ ಗಿವ್ ಅವೇಗೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಎಲ್ಲೋಗ್ತಿದ್ದೀನಿ ಅಂತ ನಿಮ್ಗೆ ಇವಾಗ ಹೇಳಲ್ಲ. ಸೊ ನೀವೇ ಗೆಸ್ ಮಾಡಬೇಕು ನಾನು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ ಮಾಡಿರ್ತೀರಾ, ಸೊ ಕರೆಕ್ಟಾಗಿ ಗೆಸ್ ಮಾಡಿದರೆ ಈಗ ಏನಾದರೂ ಒಂದು ಇಬ್ಬರಿಗೆ ಗಿವ್ ಅವೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಗಿವ್ ಅವೇ ತುಂಬಾ ಸಿಂಪಲ್. ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು. ಮತ್ತು ನಾನು ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸೊ ನಾನು ಯಾವ ಕಂಟ್ರಿಗೆ ಹೋಗ್ತೀನಿ ಅಂತ ನಿಮ್ಗೆ ಇವಾಗ ಹೇಳಲ್ಲ, ಅದನ್ನು ನೀವೇ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ವಿಡಿಯೋ ಅಷ್ಟರಲ್ಲಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ ಅದನ್ನೆಲ್ಲ ತೊಗೊಂಡು ನಾನು ಒಂದಷ್ಟು ಚೀಟಿ ಬರೆದಾಕ್ತೀನಿ. ಕರೆಕ್ಟಾಗಿ ಗೆಸ್ ಮಾಡಿರೋರ್ದು ಈಗ 10 ಜನ ಆಗಿದ್ರೆ 20 ಜನ ಆಗಿದ್ರೆ, ಸೊ ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತೀರೋ ಅಷ್ಟು ಚೀಟಿ ಹಾಕ್ಬಿಟ್ಟು ಅದರಲ್ಲಿ ಜಸ್ಟ್ 2 ಚೀಟಿನ ಪಿಕ್ ಮಾಡ್ತೀವಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವ್ರಿಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನೋ ಆ ಕಂಟ್ರಿಯಿಂದ ಗಿಫ್ಟ್ ತೊಗೊಂಬರ್ತೀನಿ, ಮತ್ತು ನಿಮ್ಮ ಮನೆಗೆ ನಾನು ಪಾರ್ಸೆಲ್ ಕಳಿಸ್ತೀನಿ. ಸೊ ಇದು ಗಿವ್ ಅವೇ. ಸೊ ಬೇಗ ಬೇಗ ಕಮೆಂಟ್ ಮಾಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಗೆಸ್ ಮಾಡಿ ನೋಡೋಣ ಫಸ್ಟ್ ಕಂಟ್ರಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಮತ್ತು ಪ್ಯಾಕಿಂಗ್ ಎಲ್ಲ ನೋಡಿ ಸ್ವಲ್ಪ ಆಲ್ಮೋಸ್ಟ್ ಆಗಿದೆ. ಬೆಳಗ್ಗೆಯಿಂದ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಚೀಕು ಅಂತೂ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ. ಸೊ ಅವ್ನು ಮಲ್ಕೊಂಡಿರೋ ಗ್ಯಾಪಲ್ಲಿ ಇವಾಗ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಬ್ಯಾಗ್ ಆಗಿಬಿಟ್ಟಿದೆ. ನಂದೊಂದು ಟ್ರಾಲಿ, ಸಂಜಯ್ದೊಂದು ಟ್ರಾಲಿ, ಮತ್ತು ಕ್ಯಾಬಿನ್ ಬ್ಯಾಗು, ಅವನದೊಂದು ಬ್ಯಾಗು, ಆಲ್ಮೋಸ್ಟ್ ಒಂದು 5-6 ಬ್ಯಾಗ್ ಆಗಿಬಿಟ್ಟಿದೆ. ಅಲ್ಲಿಂದ ಬರ್ತಾನೂ ಸ್ವಲ್ಪ ತೊಗೊಂಬರ್ಬೇಕು. ವೆಯ್ಟ್ ಎಲ್ಲ ಎಷ್ಟಾಗಿದೆಯೋ ಗೊತ್ತಿಲ್ಲ, ಇವಾಗ ಚೆಕ್ ಮಾಡ್ತೀನಿ ನೋಡೋಣ.
ಸೊ ಈ ಗಿವ್ ಅವೇ ಅನೌನ್ಸ್ ಮಾಡಬೇಕಿತ್ತು, ಹಂಗಾಗಿ ವಿಡಿಯೋ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಲೈಕ್ ಇಲ್ಲಿಂದ ಓಡ್ತೀವಿ. ಮತ್ತು ಟರ್ಮಿನಲ್ 2ಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಸಕ್ಕತ್ತಾಗಿತ್ತು. ನಾವು ಯಾವಾಗ ಹೋಗ್ತೀವೋ ಅಂತ ಅನ್ಕೊತಾ ಇದ್ದೆ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗಿವ್ ಅವೇ ಇದೆ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.